ಪೊಲೀಸು ನನ್ನ ವಿಚಾರದಲ್ಲಿ ಹೇಳಿದ ಅಷ್ಟು ವಿಷಯನೂ ಸತ್ಯ ಅಂದಮೇಲೆ ನಂದೀಶನ ವಿಷಯನೂ ಸತ್ಯನೇ ಇರಬಹುದು. ನನ್ನ ಬಗ್ಗೆ ಹೇಳಿದ್ದೆಲ್ಲ ಸರಿ ಇರಬೇಕಾದ್ರೆ ಯಜಮಾನ ಅವನ ಬಗ್ಗೆ ಹೇಳಿದ್ದು ಸರಿ ಇರಬೇಕಲ್ವಾ? ಅದನ್ನೇ ತಿಳ್ಕೊಳ್ಳೋದು ಹೇಗೆ? ನೇರವಾಗಿ ಮಾತಾಡಬೇಕು. ಉತ್ತರ ಸಿಗುತ್ತಾ? ಸಿಗಲೇಬೇಕಲ್ವಾ? ಈಗಾಗಲೇ ಶುರುವಾಗಿರೋ ವ್ರತ ಅರ್ಧಕ್ಕೆ ನಿಂತೋದ್ರೆ ನಾಗಮಣಿಗೆ ತನ್ನ ಪೂರ್ವಶಕ್ತಿ ಮರು ಕಳಿಸಲ್ಲ. ನಾಗಮಣಿ ನಾಗಲೋಕಕ್ಕೆ ಸಿಗೋದೇ ಇಲ್ಲ. ಇದು ಸತ್ಯ ನಾಗಮಾತ. ಅದೊಂದೇ ಒಂದು ಕಾರಣಕ್ಕೆ ಈ ವ್ರತ ಮುಗಿಯೋವರೆಗೂ ನಾನು ಯಾರು ಅನ್ನೋ ಸತ್ಯ ಯಾರಿಗೂ ತಿಳಿಬಾರ್ದು. ಆದಿಶೇಷನ ಮಾನವ ರೂಪಿ ತ್ರಿಶೂಲ್ ಈ ಮನೇಲೇ ಇದ್ದವನು ಇದ್ದಕ್ಕಿದ್ದಾಗೆ ಕಾಣೆ ಆಗಿದೆ. ವ್ರತ ಮುಗಿತಿದ್ದ ಹಾಗೆ ತ್ರಿಶೂಲ್ ನನ್ನ ಎದುರಿಗೆ ಬರ್ತಾನೆ. ಆಗ ಇಬ್ರು ಸೇರಿ ಜೀವಾತ್ಮನ ನಾಗಮಣಿಗೆ ಸೇರಿಸೋದಷ್ಟೇ ಕ್ರಿಯೆ. ಅದ್ ನಡಿಬೇಕು ಅಂದ್ರೆ ನನಗೆ ಆದಿಶೇಷನ ಸಹಾಯ ಬೇಕು. ಆ ಕಾರಣಕ್ಕೆ ನಾನು ಇದನ್ನೆಲ್ಲ ಮುಚ್ಚಿಟ್ಟು, ನಾನು ನಾಗಿಣಿ ಅನ್ನೋದನ್ನ ಮುಚ್ಚಿಟ್ಟು ಈ ವ್ರತ ಮಾಡ್ತಾ ಇದ್ದೀನಿ. ವ್ರತ ಮುಗಿಯೋವರೆಗೂ ನಾನು ಯಾರು ಅನ್ನೋ ಸತ್ಯ ಮನೆಯವ್ರು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವ್ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಟಿಸ್ದೆ ನಾಗಮಾತ. ದಯವಿಟ್ಟು ನನ್ನ ಕ್ಷಮಿಸಿ ನಾಗಮಾತ. ಇಷ್ಟು ಹೇಳಿದ್ಮೇಲೂ ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನನಗೆ ಶಾಪ ಕೊಡಿ ನಾಗಮಾತ. ಸುಟ್ಟು ಭಸ್ಮ ಆಗೋ ಶಾಪ ಕೊಡಿ. ನನ್ನ ಆತ್ಮ ಗತಿ ಸಿಗದೆ, ನೆಮ್ಮದಿ ಸಿಗದೆ ಅನಂತ ವಾಯುಲಿ ಅಲೆದಾಡೋ ಹಾಗೆ ಶಾಪ ಕೊಟ್ಬಿಡಿ ನಾಗಮಾತ. ನಾನು ನಿನ್ನನ್ನು ನಂಬುವೆ ಶಿವಾನಿ. ನಾನು ಈ ಭೂಲೋಕಕ್ಕೆ ನನ್ನ ಕಂದ ಆದಿಶೇಷನನ್ನು ಹುಡುಕಿಕೊಂಡು ಬಂದೆ. ಆದರೆ ಈ ಮನೆಗೆ ಬಂದ ತಕ್ಷಣ ನನ್ನಲ್ಲಿ ಅದೆಂತಹದು ಗೊಂದಲ. ಎದುರಿಗೆ ನಿಂತವರು ಶತ್ರುಗಳು ಅನ್ನೋ ಭಾವನೆ. ನಾನು ಏಕೆ ಹಾಗೆಲ್ಲ ಮಾತಾಡಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನಂದೀಶ ನನ್ನ ಬಗ್ಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನಿದ್ದೆ. ಆದ್ರೆ ಬಂದಿದ್ದ ಹೆಂಗಸು ನಾಗಮಣಿ ಹಿಂದೆ ಇರೋ ಬೇಟೆಗಾರ ನಾನೇ ಅಂತ ಹೇಳ್ತಾರೆ. ಬೇಟೆಗಾರ ಬೇಟೆಗಾರ ಎಲ್ಲದ್ರ ಹಿಂದೆ ಇರೋನು ನಂದೀಶನ ಅಂದ್ರೆ ಯಜಮಾನರು ವೇಷದಲ್ಲಿರೋದು ಯಜಮಾನರು. ಸಾಧ್ಯ ಇದೆ. ನಂದೀಶ ನಿಯತ್ತಿನ ಮನುಷ್ಯ. ನನ್ನ ನೆರಳಾಗಿದ್ದವನು. ನನಗೆ ಪ್ರಾಣ ಕೊಡಿಸ್ಬೇಕಾದ್ರೂ ರೆಡಿಯಾಗಿರೋನು. ಅಂಥ ನಂದೀಶ ನನ್ನ ವಿರುದ್ಧವಾಗಿ ಎಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ನೀವು ಆ ಧನಂಜಯ ನನ್ನ ದಿಗ್ವಿಜಯ. ನಂದೀಶ ಆದಿಶೇಷನ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಹೇಳಿದ್ದು ಗೊತ್ತಿಲ್ಲ. ಆದರೆ ನನಗೆ ಹಾಗನ್ನಿಸಿದ್ದು ಸತ್ಯ. ಹಾಗೆ ಹೇಳುವಾಗಲೂ ನನ್ನ ಮನಸ್ಸು ವಿಚಿತ್ರವಾದ ಗೊಂದಲದಲ್ಲಿತ್ತು. ಬಹುಶಃ 125 ಸಂವತ್ಸರಗಳ ಹಿಂದೆ ಆ ಮೋಹಿನಿ ಕೊಟ್ಟ ಶಾಪವೇ ಕಾರಣವಿರಬಹುದೇನೋ. ಆದರೆ ಅದೆಲ್ಲ ಸತ್ಯವೋ ಅಸತ್ಯವೋ ಒಂದು ತಿಳಿಯದಾಗಿದೆ. ನಿಮ್ಮೆಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಈ ಸುಮಂಗಲಿ ವ್ರತ ಆದ್ಮೇಲೆ ಉತ್ತರ ಸಿಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಮೌನವಾಗಿದ್ಬಿಡಿ ನಾಗಮಾತ. ಆಡಿದ ಮಾತುಗಳ ಬಗ್ಗೆ, ಅದರಿಂದ ಉಂಟಾದ ಗೊಂದಲಗಳ ಬಗ್ಗೆ ಪ್ರಶ್ನೆ ಇದ್ರೂ ಕೇಳೋದು ಬೇಡ.
ಈಗಾಗಲೇ ನಾನು ಆಡಿದ ಮಾತುಗಳು ಏನು ಎನ್ನುವುದು ಕೂಡ ನನ್ನ ಮನಸ್ಸಿಗೆ ತಿಳಿಯುತ್ತಿಲ್ಲ ಶಿವಾನಿ. ಈ ಮನೆಗೆ ಬಂದ ತಕ್ಷಣ ನನ್ನ ಮನಸ್ಸು ಏಕೆ ಹಾಗೆ ವರ್ತಿಸಿತೋ ನನಗೆ ಗೊತ್ತಿಲ್ಲ. ಬಿಟ್ಬಿಡಿ ನಾಗಮಾತ. ಆದಿಶೇಷನ ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಅಂತ ಆದಿಶೇಷನೇ ಬಂದು ಹೇಳಬೇಕು. ಹಾಗ ಅವನು ಬಂದು ಹೇಳಬೇಕು ಅಂದರೆ ಈ ಸುಮಂಗಲಿ ವ್ರತ ಸಂಪೂರ್ಣ ಆಗಬೇಕು. ಆದರೆ ನಿನ್ನ ಹತ್ಯೆಯನ್ನು ಮಾಡಲು ಮಾಯಾಂಗನೆ ಭೂಲೋಕಕ್ಕೆ ಬಂದಾಗಿದೆಯಲ್ಲ ಶಿವಾನಿ. ಸಾಧ್ಯನೇ ಇಲ್ಲ. ಯಜಮಾನರು ತಮ್ಮನ್ನ ಯಜಮಾನರು ಅಂತ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಯಜಮಾನರೇ ಆಗಿದ್ದರೆ ಮಾತಾಡ್ತಾ ಇದ್ರು ಅಲ್ವಾ ಅಲ್ವಾ? ಇಷ್ಟು ದಿನಗಳಲ್ಲಿ ಅವನ ಮೇಲೆ ಅನುಮಾನ ಪಡುವಂಥ ಯಾವ ಸಂದರ್ಭಗಳು ಬರಲೇ ಇಲ್ಲ. ಅನಿಷ್ಠವಂತ, ಪ್ರಾಮಾಣಿಕ, ದೊಡ್ಡ ದೊಡ್ಡ ಆಸೆ ಇಲ್ದಿರೋನು, ಸಿಕ್ಕಿರೋ ಬದುಕನೆ ಶ್ರೇಷ್ಠ ಅಂತ ಬದುಕ್ತಾ ಇರೋನು ಇಂಥ ನಂದೀಶನ. ಅವರೇ ಯಜಮಾನರು ಅಂತ ಮನಸ್ಸು ಹೇಳ್ತಾ ಇದ್ರು. ಯಾಕೋ ನಂಬಿಕೆ ಗಟ್ಟಿ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಆ ಹೆಂಗಸು ನನ್ನ ವಿಚಾರದಲ್ಲಿ ಹೇಳಿದ ಅಷ್ಟು ವಿಷಯನೂ ಸತ್ಯ ಅಂದಮೇಲೆ ನಂದೀಶನ ವಿಷಯನೂ ಸತ್ಯನೇ ಇರಬಹುದು. ಸರಿ ಇರಬಹುದು. ನನ್ನ ಬಗ್ಗೆ ಹೇಳಿದ್ದೆಲ್ಲ ಸರಿ ಇರಬೇಕಾದ್ರೆ ಯಜಮಾನ ಅವನ ಬಗ್ಗೆ ಹೇಳಿದ್ದು ಸರಿ ಇರಬೇಕಲ್ವಾ? ಅದನ್ನೇ ತಿಳ್ಕೊಳ್ಳೋದು ಹೇಗೆ? ನೇರವಾಗಿ ಮಾತಾಡಬೇಕು. ಉತ್ತರ ಸಿಗುತ್ತಾ? ಸಿಗಲೇಬೇಕಲ್ವಾ? ಇಲ್ಲಿಗೆ ಬಂದೆ? ನಿನ್ನ ನೋಡೋಣಂತಾನೆ ಬಂದೆ. ನಮ್ಮಪ್ಪ ಮನೇಲಿಲ್ಲ. ನೀನಿದೆಯಲ್ಲ ಸಾಕು. ಮಯೂರಿ, ನೀನು ನೋಡ್ದಾಗೆಲ್ಲ ನನ್ನ ಮನಸ್ಸಲ್ಲಿ ಮಳೆ ಬಂದಾಗ ನವಿಲು ನರ್ತನ ಮಾಡ್ದ ಹಾಗಾಗತ್ತೆ. ನೀನ್ ಧ್ವನಿ ಕೇಳ್ತಿದ್ರೆ ಇಷ್ಟ ದೇವತೆಗಳ ಕೀರ್ತನೆ ಕೇಳಿದ ಹಾಗಾಗತ್ತೆ. ತ್ರಿಮೂರ್ತಿಗಳ ಮೇಲೆ ಆಣೆ ಮಯೂರಿ, ನೀನೇ ನನ್ನ ಪ್ರೀತಿ. ಚತುರ್ದೇವತೆಗಳ ಮೇಲೆ ಆಣೆ, ನೀನೇ ನನ್ನ ಶಕ್ತಿ. ಪಂಚಮುಖ, ಸಪ್ತಸಾಗರ, ಅಷ್ಟ ದಿಕ್ಕುಗಳ ಮೇಲೆ ಆಣೆ, ನೀನೇ ನನ್ನ ಭವಿಷ್ಯ. ನನ್ನ ಮನಸ್ಸು, ನನ್ನ ಕನಸು ಎಲ್ಲ ನಿನ್ನ ಪ್ರೀತಿಗೋಸ್ಕರ ಕಾಯ್ತಿದೆ ಮಯೂರಿ. ನನ್ನ ಎದೆ ಬಾಗ್ಲೊಳಗೆ ಬಾ ಮಯೂರಿ, ಅಲ್ಲಿ ನೀನೇ ರಾಣಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಮಯೂರಿ. ಎಲ್ಲಿ ಅವನು? ಕಾಣಿಸ್ತಾನೆ ಇಲ್ಲ. ಅವನು ನೋಡಿದ್ದು, ಅವನ ಜೊತೆ ಮಾತಾಡಿದ್ದು, ಅವನು ನಂಗೆ ಹೇಳಿದ್ದಲ್ಲ ಭ್ರಮೆನಾ?
ಹೇಳ್ತಾ ಇದ್ದೀರಾ? ಹೌದು ಶಿವಾನಿ, ಗುರುಗಳು ಮಾಯಾಂಗನೆಗೆ ಆಜ್ಞೆ ಕೊಟ್ಟಿದ್ದಾರೆ. ಮಾಯಾಂಗನೆ ನಿನ್ನನ್ನು ಸಾಯಿಸಿ ನಾಗಮಣಿಯನ್ನು ತೆಗೆದುಕೊಂಡು ಆದಿಶೇಷನನ್ನು ಕರೆದುಕೊಂಡು ನಾಗಲೋಕಕ್ಕೆ ಬಂದರೆ ನಾಗಲೋಕದ ಮುಂದಿನ ಅರಸಿ ಮಾಯಾಂಗನೆಯೇ ಎಂದು ಆಕೆಗೆ ಭರವಸೆ ನಿತ್ತಿದ್ದಾರೆ. ಆ ಕಾರಣಕ್ಕಾಗಿಯೇ ಗುರುಗಳು ಮಾಯಾಂಗನೆಗೆ ಮರುಜನ್ಮ ಕೊಟ್ಟಿದ್ದು. ಅವಳು ನನ್ನ ಶತ್ರು ಅನ್ನೋದು ನನಗೆ ಗೊತ್ತಿದೆ ನಾಗಮಾತ. ಶತ್ರುಗಳ ಅಟ್ಟಹಾಸ, ನನ್ನ ಗೊಂದಲಗಳು ಎಲ್ಲದಕ್ಕೂ ಈ ವ್ರತ ಮುಗಿಲೇಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಲ್ಲಿ ಸಿಟ್ಟಿರಬಾರ್ದು, ಸೇಡಿರಬಾರ್ದು. ವ್ರತಕ್ಕೆ ಬೇಕಾಗಿರೋ ಶ್ರದ್ಧೆ, ದೇವ್ರ ಕಡೆ ಭಕ್ತಿ ಇರಬೇಕು ಅಷ್ಟೇ. ಆದರೆ ಶಿವಾನಿ, ಎಚ್ಚರ, ಅವಳು ಮಾಯಾಂಗನೆ. ಬೇರೆಲ್ಲೂ ಹೋಗದೆ ಇಲ್ಲೇ ಇದ್ದಾಳೆ ಎಂದರೆ ಅವಳ ಉದ್ದೇಶ ಬೇರೆಯೇ ಇರುತ್ತದೆ. ನಿಂತ್ಕೋ. ನೀನೇನು, ನೀನು ಒಳಗಿರೋ ಮನ್ಸೇನು, ನಿನ್ನ ಮನ್ಸಲ್ಲಿ ಓಡ್ತಿರೋ ವಿಚಾರ ಏನು ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಒಂದು ಸಾವಿನ ನಂತರ ಮತ್ತೆ ಬದುಕು ಸಿಕ್ಕಿದೆ. ಆ ಬದುಕಲ್ಲಿ ಬರೀ ಒಳ್ಳೆತನ ತುಂಬಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೆ. ಆದರೆ ನಿನ್ನ ಮರು ಹುಟ್ಟು ಒಳ್ಳೆ ಉದ್ದೇಶಕ್ಕಲ್ಲ, ನಿನ್ನ ಮನಸ್ಸಲ್ಲಿ ಇನ್ನ ಕೆಟ್ಟ ಆಲೋಚನೆಗಳೇ ಇದೆ ಅಂತ ನನಗೆ ತಿಳಿತು. ಏನ್ ಹೇಳ್ತಾ ಇದ್ಯಾ? ಏನದು ಗುಟ್ಟು? ಈಗಲಾದ್ರೂ ಅರ್ಥ ಆಯ್ತಾ ನನ್ನ ಹತ್ರ ಸುಳ್ಳು ಹೇಳೋದಕ್ಕಾಗಲ್ಲ ಅಂತ? ಹೇಳು, ನಿನ್ನ ಉದ್ದೇಶ ಏನು? ಬಾಯ್ ಬಿಡು. ಇನ್ನೇನು, ಆದಿಶೇಷನ ನನ್ನವನಾಗಿ ಮಾಡ್ಕೊಳ್ಳೋದು. ಏಯ್, ಅವನು ನನ್ನ ಗಂಡ. ಅದಕ್ಕೂ ಮುಂಚೆ ಅವನು ನನ್ನ ಪ್ರಿಯಕರ. ಮದುವೆ ಆದ್ಮೇಲೆ ಪ್ರಿಯಕರ ಅನ್ನೋ ಸ್ಥಾನಕ್ಕಿಂತ ಗಂಡ ಅನ್ನೋ ಸ್ಥಾನನೇ ಹೆಚ್ಚು. ಹಾ, ಹೆಚ್ಚು. ಆದ್ರೆ ಆ ಗಂಡಂಗೆ ಒದಗಿದ ಗಂಡಾಂತರದಿಂದ ಅವನು ಸತ್ ಹೋದ. ಅವನು ಸಾವುಗೆನೆ ಎಲ್ಲ ಅಂತ್ಯ ಆಗೋಯ್ತು. ಇನ್ನು ಅವನು ನನ್ನವನು. ಅವನ ಮರು ಹುಟ್ಟು ಭೂಮಿಯಲ್ಲಾಗಿದೆ. ಇಲ್ಲಿ ಅವನು ನನ್ನ ಗಂಡ. ಭೂಲೋಕದ ಮದುವೆಗೆ ನಾಗಲೋಕದಲ್ಲಿ ಅರ್ಹತೆ ಇಲ್ಲ. ಆದ್ರೆ ನಾನು ಮದುವೆ ಆಗಿರೋದು ನನ್ನ ಆದಿಶೇಷನೇ. ಹೋದ ಜನ್ಮದಲ್ಲಿ ನನ್ನ ಗಂಡ ಆದವನು ಈ ಜನ್ಮದಲ್ಲೂ ನನ್ನ ಗಂಡನೇ. ಆದಿಶೇಷನೇ ಇಲ್ಲಿಲ್ಲ ಅಂದಮೇಲೆ ಅವನ್ ಹೇಗೆ ನಿನ್ನವನಾಗಕ್ ಸಾಧ್ಯ? ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಏಯ್, ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಏನ್ ಮಾಡೋದಕ್ಕೂ ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನಿನ್ನಿಂದ ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ರಕ್ತಪಾತ ಆಗೋ ಹಾಗಿಲ್ಲ. ಇನ್ನು ನೀನು ಯಾವ ಮಾನವ ಹತ್ಯೆ ಕೂಡ ಮಾಡೋ ಹಾಗಿಲ್ಲ. ಹಾಗಿದ್ಮೇಲೆ ನೀನು ನಾಗ ಹತ್ಯೆ ಮಾಡೋಕ್ ಬಂದ್ರೆ ನಾಗಲೋಕದ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ. ಅಷ್ಟೇ ಅಲ್ಲ, ಆದಿಶೇಷ ಅಂದ್ರೆ ನಿನ್ನ ಗಂಡ ನಿನಗೆ ದಕ್ಕಲಾರ. ಯಾಕೆ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಅವನು ಯಾವ ದಿಕ್ಕಿನಲ್ಲಿದ್ದಾನೆ ಅದು ನನಗ್ ಮಾತ್ರ ಗೊತ್ತು. ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಅವನು? ಹೇಳು, ಎಲ್ಲಿದ್ದಾನೆ? ನಾನಿಲ್ಲಿ ಬಂದಿರೋದು ನಿನ್ನ ಆದಿಶೇಷ ಎಲ್ಲಿ ಅಂತ ಹುಡ್ಕೊಂಡು ನಿನ್ನ ಕೈ ಸೇರಿಸಿ ನಾನ್ ಕೈ ಮುಗ್ದು ಹೋಗೋದಕ್ಕಲ್ಲ.
ನಾನಿಲ್ಲಿ ಬಂದಿರೋದು ನನ್ನ ಆದಿಶೇಷನ ಕೈ ಹಿಡಿದು ಇನ್ನೊಂದು ಕೈಯಲ್ಲಿ ನಾಗಮಣಿ ಹಿಡಿದು ನಾಗಲೋಕಕ್ಕೆ ಹೋಗಕ್ಕೆ. ಯಾವುದೇ ಕಾರಣಕ್ಕೂ ನೀನ್ ನನ್ನ ವಿರುದ್ಧ ಬಂದ್ರೆ ಆದಿಶೇಷ ಎಲ್ಲಿದ್ದಾನೆ ಅಂತ ನಿನಗೆ ತಿಳಿಯಲ್ಲ. ಎಚ್ಚರ. ನಾಗಮಾತ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೋಗಿ ಬಾ ಶಿವಾನಿ, ಒಳ್ಳೆಯದಾಗಲಿ. ನಿನ್ನ ವ್ರತ ಫಲಿಸಿ ನನ್ನ ಮಗ ನಿನಗೆ ಸಿಗುವವರೆಗೂ ನಾನು ಕೂಡ ಉಪವಾಸ ಮಾಡುತ್ತೇನೆ. ನನ್ನ ಮಗ ಆದಿಶೇಷನನ್ನು ನೋಡದ ಹೊರತು ನಾನು ಜಲಪಾನವನ್ನು ಕೂಡ ಮಾಡುವುದಿಲ್ಲ. ಇದು ನನ್ನ ಕೊನೆಯ ಮಾತು. ನಾನು ಹೋಗಿ ಬರ್ತೀನಿ ನಾಗಮಾತ. ಒಳ್ಳೆಯದಾಗಲಿ, ಹೋಗಿ ಬಾ. ಪರಮೇಶ್ವರ. ಶಿವಾನಿ ಅವರೇ, ನನ್ನ ಹೆಂಗ್ಸ್ನ ಕರ್ಕೊಂಡು ಬಂದಿದ್ದೀನಲ್ಲ, ಅವ್ರ ಜೊತೆ ನೀವು ತುಂಬ ಮಾತಾಡ್ತಿದ್ರಿ. ಏನು ವಿಷಯ? ನಂಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ನಿಮ್ಗವರು ಮೊದಲಿಂದನೂ ಪರಿಚಯನ ಅಥವಾ ಗೊತ್ತಿದ್ರು ಗೊತ್ತಿಲ್ಲದಿರೋ ಥರ ನೀವೇನಾದರೂ? ಇಲ್ವಲ್ಲ, ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಅವ್ರ ಮಗ ಸಿಗೋವರೆಗೂ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ತ್ರಿಶೂಲ್ನ ಹುಡ್ಕೊಡಿ. ಅಲ್ಲ, ಅವ್ರ ಮಗ ಕಾಣಿಸ್ತಿಲ್ಲ ಅಂತ ತ್ರಿಶೂಲ್ನ ಹುಡ್ಕೋದ್ರೆ ಏನು ಪ್ರಯೋಜನ? ಅದು ನೀವು ಮೊದಲು ಬಂದಿದ್ದು ತ್ರಿಶೂಲ್ನ ಹುಡ್ಕೊಂಡು ತಾನೆ. ಈಗ ನೋಡಿದ್ರೆ ಅವ್ರ ಮಗನ ಹುಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀರಂತೆ. ಮೊದಲು ನೀವು ಬಂದಿರೋ ಕೆಲಸನ ಮುಗಿಸಿ ಆದಷ್ಟು ಬೇಗ ನನ್ನ ತ್ರಿಶೂಲ್ನ ಹುಡ್ಕೊಡಿ. ಅಲ್ಲಿವರೆಗೂ ಅವ್ರು ಇಲ್ಲೇ ಇರ್ತಾರೆ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆಯಲ್ಲ. ನಂದೀಶ ನನ್ನ ಬಗಲಲ್ಲಿರೋ ಮುಳ್ಳ. ನಾಗಮಣಿ ತಂದಾಗಬೇಕು ಅಂತ ಯಜಮಾನರು ಈ ವೇಷದಲ್ಲಿದ್ದಾರೆ. ಯಾವತ್ತೂ ಒಂದು ಸಲ ಕೂಡ ನಿಯತ್ತು ತಪ್ಪಿದವನು ಈ ನಂದೀಶ. ಆದರೆ ಆ ಹೆಂಗಸು ಮಾತಾಡಿದ ಮೇಲೆ ನನ್ನ ಅನುಮಾನ ಜಾಸ್ತಿ ಆಗ್ತಾ ಇದೆ. ಅನುಮಾನ ಪರಿಹಾರ ಮಾಡೋದು ಹೇಗೆ? ನಂದೀಶ, ಚಿಕ್ಕಜ್ಮನ್ರೆ, ಆ ಹೆಂಗ್ಸ್ ಹೇಳಿದ್ರಲ್ಲಿ ಏನಾದರೂ ಸತ್ಯ ಇತ್ತಾ? ನೀವು ಹೇಳಬೇಕು. ಆ ಹೆಂಗಸು ನೀವೇ ಯಜಮಾನರು ಅಂತ ಹೇಳಿದ್ರು. ಚಿಕ್ಕ ಯಜಮಾನರು ವೇಷದಲ್ಲಿರೋದು ನೀವೇನು ಯಜಮಾನ್ರೆ? ನಿನಗೇನಾದ್ರು ತಲೆಗಿಲೆ ಕೆಟ್ಟಿದೆಯಾ? ಎಲ್ಲೋ ಇರೋ ಅಣ್ಣ ಎಲ್ಲಿ, ಇಲ್ಲಿರೋ ನಾನೆಲ್ಲಿ? ಅವನಿಗೂ ನನಗೂ ಸಂಬಂಧನೇ ಇಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ. ನಮ್ಮ ಯಜಮಾನರಾಗಿದ್ದರೆ ಮನೆಗೆ ಬಂದ ತಕ್ಷಣ ನಂದೀಶ ನಾನು ದಿಗ್ವಿಜಯ ಅಂತ ಹೇಳ್ತಾ ಇದ್ರು. ನಮ್ಮ ಯಜಮಾನರು ನನ್ನ ಹತ್ರ ಯಾವುದೇ ರಹಸ್ಯಗಳನ್ನ ಮುಚ್ಚಿಡೋದಿಲ್ಲ. ಆ ಸತ್ಯ ನನಗೆ ಗೊತ್ತು, ಆದರೆ ನಂಬೋದು ಕಷ್ಟ. ಆ ಹೆಂಗಸು ಅಷ್ಟೆಲ್ಲ ಮಾತಾಡಿ ಹೋದ್ಮೇಲೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಇದೆ. ಮೊದಲು ಇವನೇನಾದ್ರು ದಿಗ್ವಿಜಯ ಅನ್ನೋದು ತಿಳ್ಕೊಬೇಕು. ಮೊದಲು ನನ್ನ ಅನುಮಾನ ಸರಿ ಹೋಗಬೇಕು. ಅದುವರೆಗೂ ನಾನು ಯಾರು ಅನ್ನೋದನ್ನ ಹೇಳೋದು ಬೇಡ. ಇವನು ಮಗ್ಗುಲಲ್ಲಿನ ಶತ್ರು ಆಗಿದ್ರೆ ನಾನು ಹೇಳೋ ವಿಚಾರಗಳು ಮುಂದೆ ನನಗೆ ಸಮಸ್ಯೆ ಆಗಿವೆ. ಚಿಕ್ಕ ಯಜಮಾನರಾಗಿದ್ದರೆ ಈ ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಯಜಮಾನರು ಮನೇಲಿ ಇಲ್ದ ಇದ್ದಾಗ ನಾನು ನಿಯತ್ತಿನ ನಾಯಿ ಥರ ಇದ್ದವನು. ಯಜಮಾನರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದವನು.
ನಿಮಗೆ ಗೊತ್ತಿರಬೇಕು, ರೀನಾ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಯಜಮಾನರು ನಿಂತು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೋನೆ ನಾನು. ಹಾಗೆ ತ್ರಿಶೂಲ್ಗೆ 2ನೇ ಮದುವೆ ಮಾಡೋಕ್ಕೆ ಹೊರಟಾಗ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ದವ್ನು ನಾನು. ಅಂಥದ್ರಲ್ಲಿ ಈ ಮನೆಗೆ ದ್ರೋಹ ಮಾಡ್ತೀನಾ? ಆದರೆ ಆ ಹೆಂಗ್ಸ್ ಹೇಳಿದ್ದು ಹಾಗೆ ಅಲ್ಲ. ಅವ್ರು ನನ್ನ ಬಗ್ಗೆ ಹೇಳಿದ್ದಕ್ಕೆ ನೀವು ನನ್ನನ್ನು ನಂಬ್ತಾ ಇಲ್ವಲ್ಲ? ಅವ್ರು ನಿಮ್ಮ ಬಗ್ಗೆನೂ ಒಂದಷ್ಟು ಹೇಳಿದ್ರಲ್ಲ. ಹಾಗಾದರೆ ನಾನು ನಿಮ್ಮನ್ನು ಆದರೆ ನಾನು ನಂಬೋದಿಲ್ಲ. ಆ ಹೆಂಗಸು ತಲೆ ಕೆಟ್ಟು ಮಾತಾಡಿದಾಳೆ ಅನ್ಸುತ್ತೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಏನೇನೋ ಮಾತಾಡ್ಬಿಟ್ಟೆ. ಇವನಲ್ಲಿ ಒಂದಷ್ಟು ಪ್ರಶ್ನೆಗಳಿವೆ. ಇವನು ಒಂದು ದಿನದಿಂದ ಇವನನ್ನು ನೋಡ್ತಾನೆ ಇದ್ದಾನೆ. ಎಷ್ಟೋ ವರ್ಷದ ನಂತರ ಮನೆಗೆ ಬಂದು ಈ ಮನೆಯಲ್ಲಿ ಲೀಲಾಚಾರವಾಗಿ ಓಡಾಡ್ತಾ ಇದ್ದ, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದ. ಇವನ ಹತ್ರ ಹುಷಾರಾಗಿರಬೇಕು. ಯಾವುದು ಹೇಗೆ ಅಂತ ನಿಖರವಾಗಿ ಗೊತ್ತೇ ಆಗ್ತಾ ಇಲ್ಲ. ಸತ್ಯನ ಹೇಗೆ ತಿಳಿಯೋದು? ಗುರುಗಳನ್ನ ಭೇಟಿ ಮಾಡೋದೇ ಸರಿ.